ನವೆಂಬರ್ ಸನ್ನಿಹಿತವಾಗ್ತಾ ಇದ್ದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ವಿಚಾರಗಳು ಜೋರು ಚರ್ಚೆ ಆಗ್ತಾ ಇದೆ. ಒಂದು ಅಧಿಕಾರ ಹಂಚಿಕೆಯ ವಿಚಾರ, ಮತ್ತೊಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ. ಹಾಗಾದ್ರೆ ನವೆಂಬರ್ 20ರ ನಂತರ ಸಚಿವ ಸಂಪುಟ ಪುನರ್ರಚನೆಗೆ ಡೇಟ್ ಫಿಕ್ಸ್ ಆಯ್ತಾ ಅಂತ ಹೇಳಿ, ಸಚಿವ ಸಂಪುಟ ಪುನರ್ರಚನೆ ಮಾಡೋದೇ ಆದರೆ ಎಷ್ಟು ಸಚಿವರು ಔಟು, ಎಷ್ಟು ಶಾಸಕರು ಇನ್ನು, ಯಾವ್ಯಾವ ಮಾನದಂಡದ ಮೇಲೆ ನಡೆಯಲಿದೆ ಸಂಪುಟ ಪುನರ್ರಚನೆ ಅನ್ನುವಂತಹ ಕುತೂಹಲ. ಕ್ಯಾಬಿನೆಟ್ ರೀಶಫಲ್ನಲ್ಲಿ ಯಾರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ? 15ರಿಂದ 17 ಸಚಿವರ ಬದಲಾವಣೆಗೆ ಹೈಕಮಾಂಡ್ ಒಲವನ್ನು ಹೊಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ 3 ಪವರ್ ಸೆಂಟರ್ಗಳಿರುವಂಥದ್ದು, ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಮಗದೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವರ ಕೋಟಾದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಿಫರೆನ್ಸ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಹಾಗಾಗಿ ಒಂದು ವೇಳೆ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋದೇ ಆದರೆ ಕ್ಯಾಬಿನೆಟ್ ರೀಶಫಲ್ ಆಗೇ ಆಗುತ್ತೆ. ಕ್ಯಾಬಿನೆಟ್ ರೀಶಫಲ್ ಆದರೆ ಯಾರ ಕೈ ಮೇಲಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆದಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಯಾವುದೇ ಅಡೆತಡೆಗಳಿರಲಿಲ್ಲ, ಸ್ಪರ್ಧೆಗಳಿರಲಿಲ್ಲ. ಹಾಗಾಗಿ ತುಂಬ ಮುಕ್ತವಾಗಿ ಫ್ರೀ ಹ್ಯಾಂಡ್ ಆಗಿ ಕೆಲಸವನ್ನು ಮಾಡಿದರು. ಬಟ್ ಈಗ ಅವರ ಪಕ್ಕದಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ, ಅವರ ಮೇಲ್ಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯ ಫಾರ್ಮುಲಾವನ್ನು ಈ ಕ್ಯಾಬಿನೆಟ್ ರೀಶಫಲ್ ವಿಚಾರದಲ್ಲಿ ಅಪ್ಲೈ ಮಾಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸಂಪುಟ ಪುನರ್ರಚನೆ ಅನ್ನೋದು ಯಾವಾಗಲೂ ಜೇನುಗೂಡಿಗೆ ಕಲ್ಲು ಹೊಡೆದಂತಹ ಅನುಭವವನ್ನು ಹಿಂದಿನ ಎಲ್ಲ ಸರ್ಕಾರದ ಮಂತ್ರಿಗಳೇ ಕೊಟ್ಟಿದೆ. ಯಾಕಂದರೆ ಭಿನ್ನಮತೀಯ ಚಟುವಟಿಕೆಗಳು ಆಗಲೇ ಸ್ಫೋಟ ಆಗೋದು. ಸೊ ತುಂಬ ಕ್ಲೀನಾಗಿ ಡೆಲಿಕೇಟಾಗಿ ಹ್ಯಾಂಡ್ಲ್ ಮಾಡಬೇಕು. ಹೆಂಗೆ ಮಾಡ್ತಾರೆ, ಯಾರು ಇನ್ನ ಆಗ್ತಾರೆ, ಯಾರಿಗೆ ಅವಕಾಶ ಕೈ ಬೀಸಿ ಕರೆಯುತ್ತೆ, ಯಾರು ನಡೀರಿ ಅಂತ ಗೇಟ್ ಪಾಸ್ ಕೊಡ್ತಾರೆ. ಈ ಕಂಡೀಷನ್ ಮೇಲೆ ನವೆಂಬರ್ 20ರ ನಂತರ ಎಲ್ಲ ಸಾಧ್ಯತೆಗಳು ಆಗುತ್ತಂತೆ. ಅಂದರೆ ಒಂದು ಕಂಡೀಷನ್ ಇಟ್ಕೊಂಡಿದ್ದಾರೆ, ಒಂದು ಪರ್ಮ್ಯೂಟೇಷನ್ ಕಾಂಬಿನೇಷನ್ ನೋಡ್ತಾ ಇದ್ದಾರೆ, ಯಾರನ್ನು ಇಟ್ಕೊಳ್ಬೇಕು, ಯಾರನ್ನು ಕಳಿಸ್ಬೇಕು, ಯಾರನ್ನು ಸೇರಿಸ್ಕೋಬೇಕು ಅಂತ. ಬಹುತೇಕ ಹೈಕಮಾಂಡ್ ಸೂಚಿತ ಕ್ಯಾಬಿನೆಟ್ ಆಗಿರೋ ಹಿನ್ನೆಲೆಯಲ್ಲಿ ಪಕ್ಷವನ್ನು ದೃಷ್ಟಿಯಲ್ಲಿಟ್ಕೊಂಡು ಸಂಘಟನಾ ಸಾಮರ್ಥ್ಯ, ಜಾತಿ, ಪ್ರಾದೇಶಿಕತೆ, ಸೀನಿಯಾರಿಟಿ ಮತ್ತು ಫ್ರೆಶ್ನೆಸ್ ಅಂತ ಒಂದು ಎಕ್ಸಸೈಸ್ ಅಂತೂ ನಡೀತಾ ಇದೆ. ಒಂದು ಎಕ್ಸಸೈಸು ಆಡಳಿತ ವಿರೋಧಿ ಅಲೆಯನ್ನು ಕಡಿಮೆ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಸೈಸ್ ಅಂದರೆ ಅದು ಕ್ಯಾಬಿನೆಟ್ ಪುನರ್ರಚನೆ, ಕ್ಯಾಬಿನೆಟ್ ರೀಶಫಲ್. ಸೊ ಆ ಎಕ್ಸಸೈಸನ್ನು ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾರೆ ಅನ್ನೋದು ನೋಡಬೇಕು. ಲಾಸ್ಟ್ ಟೈಮ್ ನಿಮಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ 13 ಜನ ಮಿನಿಸ್ಟರ್ಸನ್ನು ಕೈ ಬಿಟ್ಟಿದ್ರು, 14 ಜನರನ್ನು ಹೊಸದಾಗಿ ಸೇರಿಸ್ಕೊಂಡಿದ್ರು. ಪಾಪ್ಯುಲರ್ ಅಂತ ಅಂದರೆ ಅಂಬರೀಷು, ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರೆಲ್ಲ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾವ ಚರ್ಚೆಗೂ ಆಸ್ಪದ ಕೊಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತ. ಡಿನ್ನರ್ ಮಾಡೋದು ತಪ್ಪೇನಿದೆ, ಜೊತೆ ಸೇರೋದು, ಮಾತಾಡೋದು ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅಲ್ವೇ ಅಲ್ಲ. ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು. ಯಾರು ಇದನ್ನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಹೈಕಮಾಂಡ್ನವರು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಸ್ಪೆಕ್ಯುಲೇಷನ್ ಮಾಡುವಂಥದ್ದು ಇದೆಯಲ್ಲ. ಈಗ ರಿಶಫಲ್ ಆಗುತ್ತೆ ಅಂತ ಹೇಳಿದವ್ರು ಯಾರು? ನನಗೆ ಅದು ಸಬ್ಜೆಕ್ಟ್ ಗೊತ್ತಿಲ್ಲ. ಕರೆದಿದ್ರೆ ಫ್ರೀಕ್ವೆಂಟ್ಲಿ 2-3 ಬಾರಿ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ನು, ಡೆವಲಪ್ಮೆಂಟು ಮತ್ತು ನಾವು ಪಾರ್ಟಿನೂ ಸಂಘಟನೆ ಮಾಡಬೇಕಾಗತ್ತೆ, ಸ್ಥಳೀಯ ಚುನಾವಣೆ ಬರ್ತದೆ, ಯಾವ್ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅಧ್ಯಕ್ಷರು ಮತ್ತು CM ಕರೆಯುವಂಥ ಇದನ್ನು ನಾವು ಊಹೆ ಮಾಡ್ಕೊಂಡು ಹೇಳೋವಂಥದ್ದನ್ನು ಪಾಸಿಟಿವ್ ಆಗಿ ತೊಗೋಬೇಕಾಗುತ್ತೆ. ಸೊ ಕ್ಯಾಬಿನೆಟ್ ರೀಶಫಲ್ ಸಪ್ರೇಟ್, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನ ರೀಶಫಲ್ ಮಾಡೋದು, ಕೆಲವ್ರನ್ನ ಬಿಡೋದು, ತಗೊಳ್ಳೋದು, ಖಾತೆ ಬದಲಾವಣೆ, ಅದೆಲ್ಲವೂ ಅವ್ರಿಗಿರ್ತಕ್ಕಂಥ ಅಧಿಕಾರ, ಅವ್ರು ತೀರ್ಮಾನ ಮಾಡ್ತಾರೆ. ಈಗ ಕ್ಯಾಬಿನೆಟ್ ರೀಶಫಲ್ ಈಗ ಇದೆ, ಅದು ಎಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗೆ ಗೊತ್ತಿರೋ ವಿಷಯ. ಅದು ನನಗೆ ಗೊತ್ತಾಗುತ್ತೆ. ಈಗ ಕ್ಯಾಬಿನೆಟ್ ರೀಶಫಲ್ ಈಗ ಇದೆ, ಅದು ಎಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗೆ ಗೊತ್ತಿರೋ ವಿಷಯ. ಅದು ನನಗೆ ಗೊತ್ತಾಗುತ್ತೆ. ಬೇರೆ ಕಾಲು ಡಿಸೆಂಬರ್ಗೆ ಆಗ್ತದೆ. ಹಳಬರದ ಚೆನ್ನಾಗಿದ್ದಾರಲ್ಲ, ಅವಕಾಶ ಕೊಡ್ಬೋದು. ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ, ಮೊದಲಿಂದಲೂ ಕೂಡ ಕೇಳ್ಕೊಂಡೇ ಬರ್ತಿದ್ದೀರಿ. ಏನು ಸರ್, ನಿಮಗೇನಾದರೂ ಹೈಕಮಾಂಡ್ ಕೃಪೆ ತೋರುತ್ತಾ? ಏನೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಮನದಲ್ಲೂ ಇದೆ. ನಮ್ಮ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ಇದೆ ನಮಗೆ. ನೋಡೋಣ ಏನು ಮಾಡ್ತಾರೆ ಅಂತ. ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ,
ಮೊದಲಿಂದಲೂ ಕೂಡ ಕೇಳ್ಕೊಂಡೇ ಬರ್ತಿದ್ದೀರಿ. ಏನು ಸರ್ ನಿಮ್ಗೇನಾದರೂ ಹೈಕಮಾಂಡ್ ಕೃಪೆ ತೋರುತ್ತಾ? ಏನೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಮನದಲ್ಲೂ ಇದೆ. ನಮ್ಮ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ಇದೆ ನಮಗೆ. ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಮತ್ತೆ ಸಂಪರ್ಕದಲ್ಲಿ ಸುಕೇಶ್. ಕಾಂಗ್ರೆಸ್ಗೆ ಯಾವಾಗ ರಾಕ್ಷಸ ಬಹುಮತ ಸಿಕ್ಕಿದೆಯೋ ಆಗೆಲ್ಲ ಈ ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪ್ಯಾನ್ಷನ್ನು ಭಾಳ ತಲೆನೋವು ತಂದಿದೆ. ಭಿನ್ನಮತೀಯ ಚಟುವಟಿಕೆಗಳಾಗೋದು, ಸರ್ಕಾರವನ್ನೇ ಕಂಪಿಸುವಂತಹ ಘಟನೆಗಳು. ಸೊ ಈ ಸಲ ಅದೆಲ್ಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ತುಂಬ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಆಗತ್ತೆ ಅಂತೀರಾ ಈ ಕ್ಯಾಬಿನೆಟ್ ರೀಶಫಲು? ಮಮತಾ, ಇರುವಂಥ ಒಂದು ಸವಾಲಂದರೆ ಪವರ್ ಶೇರಿಂಗ್ನ ಲೆಕ್ಕಾಚಾರದಲ್ಲಿದೆ ಅಂತ DCM DK ಶಿವಕುಮಾರ್ ಅವ್ರನ್ನ ಸ್ವಲ್ಪ ಸಮಯದವರೆಗಾದರೂ ಸಮಾಧಾನ ಪಡಿಸೋದು ಹೇಗೆ ಅನ್ನುವಂಥದ್ದು ಹೈಕಮಾಂಡ್ಗೆ ಇರುವಂಥ ಸವಾಲು. ಆ ಒಂದು ಸವಾಲನ್ನು ಹೈಕಮಾಂಡ್ ನಿಭಾಯಿಸಿದ ಸುಲಭವಾಗಿ ಅನ್ನೋದು ಪ್ರಶ್ನೆ. ಮತ್ತು DK ಶಿವಕುಮಾರ್ ಅವರ ಹೈಕಮಾಂಡ್ ನಿಷ್ಠೆ ಮತ್ತು ಪಕ್ಷ ನಿಷ್ಠೆಯನ್ನು ನೋಡಿದಾಗ ಅದನ್ನು ಸುಲಭವಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಏನಾದರೂ ಹೈಕಮಾಂಡ್ ಯೋಚನೆ ಮಾಡಿದ್ರೆ CM ಕೇಳಿದಂಥ ರೀತಿಯಲ್ಲಿ ಪವರ್ ಶೇರಿಂಗ್ ಬದಲಿಗೆ ಕ್ಯಾಬಿನೆಟ್ ರೀಶಫಲ್ಗೆ ಮುಂದಾಗುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗೇನಾದರೂ ಮುಂದಾದರೆ ನವೆಂಬರ್ ಅಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಕ್ಯಾಬಿನೆಟ್ ರೀಶಫಲ್ ಅನ್ನೋದಾದರೆ ಸಹಜವಾಗಿಯೇ 15ರಿಂದ 17 ಜನ ಈಗಿರುವ ಹಾಲಿ ಸಚಿವರುಗಳನ್ನ ಕೈ ಬಿಡಬೇಕು, ಹೊಸದಾಗಿ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು. ಆದರೆ ಇಲ್ಲೂ ಕೂಡ ಒಂದಷ್ಟು ಕಂಡೀಷನ್ಗಳನ್ನ ಒಳಗೊಂಡಂಥ ಕ್ಯಾಬಿನೆಟ್ ಅದಾಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ಕ್ಯಾಬಿನೆಟ್ ರೀಶಫಲ್ ಸಂಪೂರ್ಣವಾಗಿ CM ಹಿಡಿತದಲ್ಲಿ ಇರುತ್ತಾ ಈ ಬಾರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಪವರ್ ಶೇರಿಂಗ್ನ ತಾತ್ಕಾಲಿಕ ಮುಂದೂಡಿಕೆಯೊಂದಿಗೆ ಆಗಬಹುದಾದಂಥ ಕ್ಯಾಬಿನೆಟ್ ರೀಶಫಲ್ ಇದಾಗಿರೋದ್ರಿಂದ ಸಹಜವಾಗಿ ಕಂಡೀಷನ್ ಒಳಗೊಂಡಂಥ ಒಂದು ಕ್ಯಾಬಿನೆಟ್ ಅನ್ನು ಹೊಸದಾಗಿ ರಚನೆ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಹೊಸಬರಿಗೆ ಎಷ್ಟು ಸಂಖ್ಯೆಯಲ್ಲಿ ಅವಕಾಶವನ್ನು ಕೊಡ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದರೆ ಅವ್ರ ಹತ್ರ ಇರುವಂತಹ ಹ್ಯೂಜ್ ನಂಬರ್ಸ್ ಒಬ್ರಿಗೆ ಕೊಟ್ಟು ಒಂದು ಜಿಲ್ಲೆ ಕೊಟ್ಟು ಇನ್ನೊಂದು ಜಿಲ್ಲೆಗೆ ಅನ್ಯಾಯ ಮಾಡಿದ್ರೆ ಅವರೂ ಸುಮ್ಮನಿರಲ್ಲ, ಅವ್ರದ್ದು ಚಟುವಟಿಕೆಗಳು ಬೇರೆ ಆಗ್ಬಿಡುತ್ತೆ. ಆಮೇಲೆ DK ಶಿವಕುಮಾರ್ ಅವರು ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ದಾರೆ, ಆಸೆ ಇಟ್ಕೊಂಡಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಅಂದರೆ ಅವ್ರ ಆಸೆಗೆ ಯಾರೋ ತಣ್ಣೀರು ಎರಚ್ದಂಗೆನೆ. ಸೊ ಆಸೆ ಕೈ ಬಿಟ್ಬಿಡ್ತಾರೆ ಕಂಪ್ಲೀಟಾಗಿ DK ಶಿವಕುಮಾರ್. ಒಪ್ಕೊಂಡ್ರೆ ಹಾಕೋ ಕಂಡೀಷನ್ಸ್ ಏನು? ಈ ಕ್ಯೂರಿಯಾಸಿಟಿ ಅಂತೂ ಇನ್ನೂ 1-1.5 ತಿಂಗಳು ಬಿಲ್ಡ್ ಆಗ್ತಾ ಕಂಟಿನ್ಯೂ ಆಗುತ್ತೆ.